ಬಹಳ ಸಂತೋಷ ಆಯ್ತಲ್ಲವಾ. ಹೋದವಾರ ನೀವು ಕೇಳಿದ ಒಂದೊಂದು ನನಗೆ ಒಂಥರ ತುಂಬಾ ಆಶ್ಚರ್ಯ ಆಯಿತು. ಏಸಪ್ಪ, ಎಷ್ಟು ಚೆನ್ನಾಗಿ ಮಾತಾಡಿದ್ದೇವಾ, ಎಷ್ಟೊಂದು ಒಳ್ಳೆ ಸಲಹೆ ಕೊಟ್ಟಿದ್ದೇವಾ. ಯಾಕಂದರೆ ನೀನು ಹೇಳಿದ ವಾಕ್ಯ ಅಪ್ಪ ಎಷ್ಟೊಂದು ವಿಶೇಷವಾಗಿದೆ. ನಿನ್ನ ಮಕ್ಕಳೆಲ್ಲ 1 ಕೊರಿಂಥಿಯರ್ 11:5-6 ಪ್ರಕಾರ ಮುಸ್ಕಾಕೊಂಡು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ, ಯೇಸು ಸ್ವಾಮಿ ಅಪ್ಪ ಇವತ್ತು ದಿನ ನಾವು ನೋಡುವಾಗ ಸ್ವಾಮಿ ತೆಲಂಗಾಣ, ಆಂಧ್ರ ಪ್ರದೇಶ ನೀರಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ, ಮತ್ತು ಇನ್ನೊಂದು ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಮತ್ತು ಬಿಹಾರ್ ಮತ್ತು ದಾವಣಗೆರೆ ಈ ಕಡೆಲ್ಲ ನಾವು ನೋಡುವಾಗ, ಮತ್ತು ಅಷ್ಟು ಮಾತ್ರವಲ್ಲ ಪಟ್ನಾ ಮತ್ತು ಸುಮಾರು ಗೋದಾವರಿ ನೀರು ರಿಲೀಸ್ ಮಾಡಿ ಎಷ್ಟು ಹಳ್ಳಿಗಳು ಮುಚ್ಚೋಗಿರೋದನ್ನು, ಸುಮಾರು 75,000 1 ಲಕ್ಷಕ್ಕೂ ಮೇಲೆ ಜನರು ಆ ಮನೆಗಳನ್ನು ಬಿಟ್ಟು ಹೊರಗಡೆ ಬಂದಿರೋದನ್ನೆಲ್ಲ ಏಸಪ್ಪ ನೀನು ಆಹಾರವನ್ನು ಅವ್ರಿಗೆ ಕೊಡು, ಅವ್ರಿಗೆ ಸಹಾಯ ಮಾಡು ಎಂಬುದಾಗೆಲ್ಲ ನಾವು ಮೊರೆ ಇಡುವಾಗ ಕರ್ತನು ಎಲ್ಲವನ್ನು ಸಂಧಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ರಿಗೂ ಗೊತ್ತು, ನಾವು ಕೆಲಸ ಮಾಡಿಕೊಂಡು ದುಡಿದು ಸಂಪಾದನೆ ಮಾಡಿ ನಾವು ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸೇವೆ ಕರ್ತನು ಬಲವಾಗಿಟ್ಟಿದ್ದಾನೆ. ಪೌಲನು ಹೇಳಿದ ಪ್ರಕಾರ ಒಂದೊಂದು ಟೆಂಟಲ್ಲಿ ಕೆಲಸ ಮಾಡಿ ನಾನು ಬಿಟ್ಟಿಯಾಗಿ ನಾನು ಸೇವೆ ಮಾಡ್ತಾ ಇಲ್ಲ, ಬಿಟ್ಟಿಯಾಗಿ ಊಟ ಮಾಡ್ತಾ ಇಲ್ಲ, ನಾನು ಸಂಪಾದನೆ ಮಾಡಿ ಮಾಡ್ತಾ ಇದ್ದೇನೆ ಎಂಬ ವಾಕ್ಯ ಪ್ರತಿಯೊಬ್ಬ ಬೋಧಕರಿಗೆ ಗೊತ್ತಾಗುವಂತೆ ಕರ್ತನು ಮಾತನಾಡಲಿ. ಯಾಕಂದರೆ ದುಡಿಯೋದ್ರಿಂದ ಕಷ್ಟ ಗೊತ್ತಾಗುತ್ತದೆ, ದುಡಿಯೋದ್ರಿಂದ ಕುಟುಂಬವನ್ನು ಸಾಗಿಸೋದಕ್ಕೆ ಸುಲಭವಾಗುತ್ತದೆ. ಈಗ ಕೂತುಕೊಂಡು ಕೇಳುವಂಥ ಜನಾಂಗಗಳೇ, ಸೋಂಬೇರಿಯಾಗಿರಬೇಡಿರಿ, ಎದ್ದೇಳಿರಿ, ಕೆಲಸಕ್ಕೆ ಹೋಗಿರಿ, ದುಡಿಯಿರಿ, ಸಂಪಾದನೆ ಮಾಡಿರಿ. ಅನೇಕ ಬಡ ಜನರಿಗೆ, ವಿಧವೆಯರಿಗೆ, ಜೈಲಲ್ಲಿರೋರಿಗೆ ಮತ್ತು ಹಾಸ್ಪಿಟ್ಲಲ್ಲಿರೋರಿಗೆ ಎಲ್ಲರಿಗೆ ಸಹಾಯ ಮಾಡಲು ಮುಂದಾಗಿರಿ. ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಈ ರೀತಿ ಬಂದೆ, ನೀನು ನನಗೆ ಆಹಾರ ಕೊಡಲಿಲ್ಲ, ನಾನು ಈ ರೀತಿ ಬಂದೆ, ನಾನು ಬಟ್ಟೆ ಕೊಡಲಿಲ್ಲ, ನಾನು ಜೈಲಲ್ಲಿ ಕೂತಿರುವಾಗ ನೀನು ನನ್ನನ್ನು ಬಂದು ನೋಡಲಿಲ್ಲ, ನಾನು ರೋಗಿಯಾಗಿ ಹಾಸ್ಪಿಟ್ಲಲ್ಲಿ ಬಿದ್ದಿರುವಾಗ ನೀವು ನನ್ನನ್ನು ಬಂದು ಸಂಧಿಸಲಿಲ್ಲ ಎಂಬ ವಚನ ನಿಮ್ಮಲ್ಲಿ ಇವತ್ತು ಪೂರ್ತಿಗೊಳಿಸಲು ಕರ್ತನಲ್ಲಿ ಬೇಡಿಕೊಳ್ಳಿರಿ. ಯಾಕಂದರೆ ನೀವು ದುಡಿದರೆ, ಸಂಪಾದನೆ ಮಾಡಿದ್ರೆ ನಿನ್ನ ಕೈಯಾರೆ ನೀನು ಬಂದು ಸಹಾಯ ಮಾಡಬಹುದು. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದು, ನಾವು ಬೈಬಲಲ್ಲಿ ಹೇಳಿರೋದು, ಗಂಡಸರು ಮಾತ್ರ ಮನೆಯಲ್ಲಿ ಕೂತ್ಕೊಳ್ಳೇಬಾರದು, ಅವ್ರು ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕುವಾಗ ಆ ಮನೆ ಬಲವಾಗಿ ನಿಂತ್ಕೊಳ್ಳುತ್ತದೆ, ಆ ಬಲೆಯು ಕರ್ತನ ಕೋಟೆಯಾಗಿ ನಿಂತ್ಕೊಳ್ಳುತ್ತದೆ, ಆ ಮನೆ ಸಂತೋಷವಾಗಿರುತ್ತದೆ, ಸ್ತುತಿಗಳೊಂದಿಗೆ ತುಂಬಿರುತ್ತದೆ. ಎಲ್ಲ ಕೊರತೆಗಳನ್ನು ಕರ್ತನು ಆ ಒಂದು ಮನೆಯಲ್ಲಿ ಮುಖ್ಯಸ್ಥನ ಮುಖಾಂತರ ಎಲ್ರಿಗೂ ಪೂರೈಸ್ತಾನೆ. ಅದಕ್ಕೆ ನಾನು ಒಂದು ಸಾಕ್ಷಿಯಾಗಿದ್ದಾನೆ. ಕರ್ತರು ನಮ್ಮನ್ನು ಯಾವ ರೀತಿ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಯಾಕಂದರೆ ಆತನ ಕಟ್ಟಳೆಗಳನ್ನು ಹಿಂಬಾಲಿಸಿದ್ರೆ, ನೋಡಿ ಇಲ್ಲೊಂದು ವಚನವನ್ನು ಗಮನಿಸಿರಿ. ಕೀರ್ತನೆ 107 ಒಂದು ವಚನ ನೋಡಿ, ಈ ಜಾಗದಲ್ಲಿ ಎಷ್ಟು ಚೆನ್ನಾಗಿದೆ. 4ನೇ ವಚನ, ಅವರು ಅರಣ್ಯದಲ್ಲಿ ಮರಳು ಗಾಡಿನಲ್ಲಿಯೂ ದಾರಿ ತಪ್ಪಿ ಅಲಿಯೋರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಅವರು ಯೆಹೋವನ ಕೃಪೆಗೋಸ್ಕರ, ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರ ಆತನನ್ನು ಕೊಂಡಾಡಲಿ. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮುಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ನೋಡಿದ್ದೀರಾ ಎಷ್ಟೊಂದು ಕಾರ್ಯಗಳು. ಹೋದವಾರ ಕೂಡ ಈ ವಚನಗಳಲ್ಲಿ ಕೆಲವು ರಹಸ್ಯಗಳನ್ನು ನೀವು ತಿಳ್ಕೊಂಡ್ರಿ. ಆಹಾರದ ಬಗ್ಗೆ ತಿಳಿದುಕೊಂಡ್ರಿ. ಆಹಾರ ಒಂದು ನಮಗೆ ದೇವರು, ಈಗ ನೋಡಿ, ಒಂದು ಗಾಡಿಗೆ ಪೆಟ್ರೋಲ್ ಹಾಕಲಿಲ್ಲ ಅಂದರೆ ಗಾಡಿ ಹೋಗಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡಲಿಲ್ಲ ಅಂದರೆ ನಿಮ್ಮ ಮೊಬೈಲು ಕೆಲಸ ಮಾಡಲ್ಲ. ಅದೇ ರೀತಿ ನೀನು ಶರೀರಕ್ಕೆ ಆಹಾರ ತೆಗೆದುಕೊಳ್ಳಿಲ್ಲ ಅಂದರೆ ನೀನು ನಡೆಯೋಕ್ಕಾಗಲ್ಲ. ನಿನ್ನ ಶರೀರದಲ್ಲಿ ಯಾಕೆ ಯಾವಾಗ ನೋಡಿದ್ರೂ ತೊಂದರೆ ಅಂದರೆ, ನೀವು ಸರಿಯಾದ ಸಮಯಕ್ಕೆ ಬೆಳಗಿನ ಜಾವ ಸರಿಯಾಗಿ ನಾಷ್ಟ ಮಾಡಲ್ಲ, ಮತ್ತು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲ್ಲ, ರಾತ್ರಿ ವೇಳೆಯಲ್ಲಿ ಸರಿಯಾಗಿ ಊಟ ಮಾಡದೆ ಅವತ್ತೊಂದಿನ ಮಲಗುವಾಗ ನಿನ್ನ ಶರೀರದಲ್ಲಿ
ಅಸೌಖ್ಯ ಉಂಟಾಗುತ್ತದೆ. ನೀವು ಸರಿಯಾದ ಕ್ರಮವಾಗಿ ಊಟ ಮಾಡಿದರೆ ಇವಾಗವರೆಗೂ ಯಾವ ರೋಗನೂ ನಿಮಗೆ ತಾಕೋದಿಲ್ಲ. ಪ್ರೀತಿಯ ಸಹೋದರರೇ, ಯಾಕಂದರೆ ನೀವು ಕೆಲಸಕ್ಕೆ ಹೋಗುವಾಗ ಏನಾಗುತ್ತದೆ, ನಿಮ್ಮ ಕ್ರಮಗಳು ಭದ್ರವಾಗಿರುತ್ತದೆ. ಪ್ರೀತಿಯ ಸಹೋದರರೇ, ಈ ಜಾಗದಲ್ಲಿ ನೀವು ನೋಡುವಂಥ ಮಕ್ಕಳು ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಕೆಲಸ ಮಾಡಿರಿ. ಅವುಗಳ ಕೂಡ ಎಲ್ಲವೂ ಸೇರಿಕೊಳ್ಳುತ್ತದೆ ಎಂಬುದಾಗಿ ಮತ್ತಾಯ 6:33 ನೋಡಿದ್ದೀರಿ. ಮತ್ತು ನಾಳೆ ಬಗ್ಗೆ ಚಿಂತೆ ಮಾಡಬೇಡ ಎಂಬುದಾಗಿ 6ನೇ ಅಧ್ಯಾಯ 34ನೇ ವಚನದಲ್ಲಿ ಗಮನಿಸಿದ್ದೀರಿ. ಅದೇ ರೀತಿಯಾಗಿ ಮತ್ತಾಯ ಬರೆದಂಥ 6ನೇ ಅಧ್ಯಾಯದಲ್ಲಿ ನೀವು 5ನೇ ವಚನ ಮತ್ತು 7ನೇ ವಚನಗಳನ್ನು ನೋಡುವಾಗ ಹೇಳಿದ್ದನ್ನೇ ಹೇಳ್ತಾ ಇರಬೇಡಿ. ದೇವರ ಹತ್ರ ಒಂದು ಹೊಸ ಪ್ರಾರ್ಥನೆಗಳನ್ನು ಮಾಡ್ರಿ, ಹೊಸ ಕಾರ್ಯಗಳಾಗಿ ಮೊರೆ ಇಡ್ರಿ. ಇವತ್ತು ಪ್ರಪಂಚ ಎಲ್ಲಿ ನೋಡಿದ್ರು ನೀರಲ್ಲಿ ಎಷ್ಟು ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಐತೆ ಯೇಸು ಕ್ರಿಸ್ತನ ಅತಿ ವೇಗವಾಗಿ ಬರುತ್ತಿದ್ದಾನೆ. ಅಯ್ಯೋ, ಪ್ರಕಟಣೆ 1:7 ಪ್ರಕಾರ ಎಲ್ಲ ಕಣ್ಣುಗಳು ಆತನು ನೋಡುವ ಕಾಲವು, ಎಲ್ಲ ಕುಲದವರು ಆತನ ನೋಡುವ ಕಾಲವು, ಮತ್ತು ಎಲ್ಲರೂ ನೋಡಿ ತನ್ನ ಎದೆಗಳನ್ನು ಬಡಿದುಕೊಳ್ಳುವ ಕಾಲವು ಸಮೀಪಿಸುತ್ತದೆ. ಇವತ್ತೊಂದು ದಿನ ನೀವು ಇಂಟರ್ನೆಟ್ ನೋಡಿದ್ರೆ ಈ ಅಂತ್ಯಕಾಲದ ವಿಷಯವಾಗಿ ಎಷ್ಟೊಂದು ಸೂಚನೆಗಳನ್ನು ಕೊಡುತ್ತಿದ್ದಾರೆ. ಇವತ್ತೊಂದು ದಿನ ನೋಡಿ ಯಾವ ರೀತಿಯೆಲ್ಲ ಬಾಂಬ್ ಸ್ಫೋಟಗಳು US ಹೋಗಿ ಇರಾಕ್ಗೆ ಬಿದ್ದಿರೋದನ್ನ ನೀವು ನೋಡಿದ್ದೀರಾ. ಯಾಕಂದರೆ ಎಲ್ಲಿ ನೋಡಿದ್ರು ಗಲಭೆ ನಡೀತಾ ಇದೆ. ಯಾಕಂದರೆ ಮತ್ತಾಯ 24 ನಾವು 7ರಿಂದ ನಾವು ನೋಡುವಾಗ ಇದೆಲ್ಲ ನೆರವೇರ್ತಾ ಇದೆ. ನೆರವೇರಲೇಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. ಆದರೂ ಕೂಡ ಆ ಕಷ್ಟದಿಂದ ಪಾರು ಮಾಡು ಎಂಬುದಾಗಿ ಯಾರಾದರೂ ಮೊರೆ ಇಡುವುದಾದರೆ ಇವತ್ತು ಆ ಕಷ್ಟದಿಂದ ಕರ್ತನು ಬಿಡುಗಡೆಯನ್ನು ಕೊಡುತ್ತಾನೆ. ನೀವು ಯಾವಾಗಲೂ ಆಲಯಕ್ಕೆ ಬರುವಾಗಲೆಲ್ಲ ಮಾರ್ಕ್ 11:25 ವಚನದ ಪ್ರಕಾರ ಯಾರ ಮೇಲಾದರೂ ನಿಮಗೆ ದ್ವೇಷ ಇದ್ದರೆ, ಯಾರ ಮೇಲಾದರೂ ಮನ್ನಿಸದೇ ಇದ್ದರೆ ಅವರನ್ನು ಮನ್ನಿಸ್ಬಿಡು. ಆಗ ದೇವರು ನಿಮ್ಮನ್ನು ಮನ್ನಿಸುತ್ತಾನೆ. ಆಗಲೇ ಮಾರ್ಕ್ 11:24 ನೆರವೇರುತ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ಆಗಿದೆ ಎಂದು ಹೇಳಿದರೆ ಅದು ಆಗಿರುತ್ತದೆ. ಪ್ರೀತಿಯ ಸಹೋದರರೇ, ಒಂದು ರಹಸ್ಯ ನಿಮಗೆ ಗೊತ್ತಾ? ಲೂಕನು ಬರೆದಂಥ 6ನೇ ಅಧ್ಯಾಯ 12ನೇ ವಚನ, ಯೇಸು ಕ್ರಿಸ್ತನು ರಾತ್ರಿಯೆಲ್ಲ ಪ್ರಾರ್ಥಿಸಿದಾಗ ಸರಿಯಾಗಿ 12 ತಾಸುಗಳು ಎಂಬುದಾಗಿ ಒಂದು ಹಿಸ್ಟಾರಿಕಲ್ ವೇಗೆ ಹೇಳ್ತಾರೆ. ಯೇಸು ಕ್ರಿಸ್ತನು ರಾತ್ರಿಯೆಲ್ಲ ಬೆಳಗಿನ ಜಾವವರೆಗೂ ಪ್ರಾರ್ಥಿಸುವಾಗ, ಈ ಒಂದು 12 ತಾಸು ಪ್ರಾರ್ಥಿಸುವಾಗ 12 ಅಪೊಸ್ತಲರನ್ನು ನೇಮಿಸೋದಕ್ಕೋಸ್ಕರಲೇ ಆತನು ಪ್ರಾರ್ಥಿಸಿದನು ಎಂದು ಜನಾಂಗಗಳು ಆ ಸತ್ಯವೇದದಲ್ಲಿ ಓದುವಾಗ ಗೊತ್ತಾಗುತ್ತದೆ. ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ 12 ಶಿಷ್ಯರನ್ನು ನೇಮಕ ಮಾಡುತ್ತಾರೆ. ಹಾಗಾದರೆ ಆ 12 ಶಿಷ್ಯರನ್ನು ಯಾವ ರೀತಿ ನೇಮಿಸಬೇಕಂತ ಹೇಳಿ ಕರ್ತನಲ್ಲಿ ಮೊರೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆತನಿಗೆ ಎಷ್ಟು ಭೂಮಿಯಲ್ಲಿ ಮನುಷ್ಯನಾಗಿ ಆತನು ಎಷ್ಟೇ ಸೋತು ಹೋದರೂ ಹೊಸ ಬಲದಿಂದ ರಾತ್ರಿಯೆಲ್ಲ ಪ್ರಾರ್ಥಿಸಿ ಮರು ದಿವಸವೇ 12 ಹೆಸರುಗಳನ್ನು ಕರೆಯುವಾಗ 12 ಶಿಷ್ಯರು ಆಶ್ಚರ್ಯ ಪಡುತ್ತಾರೆ. ಯಾಕಂದರೆ ಯೇಸು ಕ್ರಿಸ್ತನ ಆರಿಸಿಕೊಂಡಿದ್ದು ನೋಡಿದ್ರ ಯಾರಾದರೂ ರಾಜವಂಶದಲ್ಲಿ ಹುಟ್ಟಿದ ಮಗನಿದ್ದಾನಾ, ಅಥವಾ ರಾಜರಿದ್ದಾರಾ, ಅಥವಾ ಪರಿಸಾಯರುಗಳಿದ್ದಾರಾ, ಅಥವಾ ವೇದಶಾಸ್ತ್ರಿಗಳಿದ್ದಾರಾ? ಯೋಚನೆ ಮಾಡಿ ನೋಡ್ರಿ. ಆತನು ಆರಿಸಿಕೊಂಡದ್ದು ಸಾಮಾನ್ಯ ಮೀನುಗಾರ ಮತ್ತು ಲಂಚಗೋರ ಮತ್ತು ಬಡ್ಡಿ ಕೊಡೋವನ್ನ ಮತ್ತು ಕಳ್ಳನನ್ನ ಮತ್ತು ಮೋಸಗಾರನನ್ನ ಮತ್ತು 24 ಗಂಟೆ ಮೀನು ಹಿಡಿಯುವಂಥ ಮನುಷ್ಯರನ್ನ. ಆದರೆ ಅವರು ಯೇಸು ಸ್ವಾಮಿ ಹತ್ರ 3.5 ವರ್ಷಗಳ ಕಾಲ ಕೂತು ಕೇಳಿರುವಾಗ ಮತ್ತೆ ಯೇಸು ಸ್ವಾಮಿ ಸತ್ತು ಉಣ್ಣಲ್ಪಟ್ಟು ಪುನರುತ್ಥಾನ ಆಗೋದ್ರ ಒಳಗೆ ಆತ್ರ ಇವರಿಗೆ, ಅಷ್ಟರೊಳಗೆ ಆತ್ರ ಇವ್ರೇನು ಮಾಡಿದ್ರು, ಇನ್ನು ಮುಗಿದೋಯ್ತು, ಮತ್ತೆ ನಮ್ಮ ಕೆಲ್ಸಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಮತ್ತೆ ಅವರು ಮೀನು ಹಿಡಿಯಕ್ಕೆ ಹೊರಟೋಗ್ತಾರೆ. ಅಂಥ ದೇವರ ಹತ್ರ ಇರೋವರೇ ಈ ರೀತಿ ಇರಬೇಕಾದ್ರೆ ನೀವು ಎಂಥವರು? ಇವತ್ತು ಪವಿತ್ರಾತ್ಮ ಭರಿತರಾಗಿರುವಂಥ ನಮ್ಮ ಜನಾಂಗಗಳು, ಇವತ್ತು ಪರಿಶುದ್ಧಾತ್ಮ ಅಭಿಷೇಕದಿಂದ ಕೂತಿರುವಂಥ ಜನಾಂಗಗಳು, ಪರಿಶುದ್ಧಾತ್ಮನು ನಮಗೆಲ್ಲವನ್ನು ತಿಳಿಸುತ್ತೇನೆಂದು ವಾಗ್ದಾನ ಮಾಡಿದ ದೇವರು. ಯಾಕಂದರೆ ಅಪೊಸ್ತಲರು 1:8 ಹೇಳಿದ ಪ್ರಕಾರ
ಪರಿಶುದ್ಧಾತ್ಮ ಬಂದಾಗ ಅವರು ಬಲಗೊಂಡರು ಎಂಬುದಾಗಿ, ಬಲಗೊಂಡ ಮೇಲೇನೆ ಅವರು ಯುದಾಯ ಸಮಾರ್ಯ ಮತ್ತು ಎಲ್ಲ ಕಡೆಗೆ ಸಾಕ್ಷಿಗಳಾಗಿ ನಿಂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದಲೇ ಪ್ರೀತಿಯ ಸಹೋದರ ಸಹೋದರರೇ, ಈ ಜಾಗದಲ್ಲಿ ನಮಗೆ ಕರ್ತನ ಬಲ ಬೇಕು, ಕರ್ತನ ಶಕ್ತಿ ಬೇಕು. ಇವತ್ತು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕಿಂತ ನಾನು ಹೇಗಿದ್ದೇನೆ, ನಾನು ದೇವರ ಹತ್ರ ಹೇಗೆ ಮೊರೆ ಇಡ್ತಾ ಇದ್ದೇನೆ, ನಾನು ಎಷ್ಟು ತಾಸು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ, ಎಷ್ಟೊತ್ತು ಬೈಬಲ್ ಓದ್ತಾ ಇದ್ದೇನೆ, ಎಷ್ಟೊತ್ತು ಸತ್ಯವೇದವನ್ನು ತೆಗೆದು ಕರ್ತನಲ್ಲಿ ನಾನು ಕೂಗುತ್ತಿದ್ದೇನೆ ಎಂಬುದಾಗಿ ಅವಶ್ಯವಾಗಿದೆ. ಇಲ್ಲಿ ಕೂತುವಂತ ಜನಾಂಗಗಳೇ, ಇನ್ನು ಮೇಲೆ ಆದರೂ ಸಮಯಗಳನ್ನು ವ್ಯರ್ಥ ಮಾಡಬೇಡ. ಕಾಲೇಜು ಹೋಗುವಾಗ ಅಲ್ಲಿ ಒಂದು ಪ್ರಾರ್ಥನಾ ಕೂಟಗಳನ್ನು ಪ್ರಾರಂಭಿಸು, ನೀವು ಮನೆಯಲ್ಲಿರುವಾಗ ಅಲ್ಲೊಂದು ಪ್ರಾರ್ಥನಾ ಕೂಟವನ್ನು ಪ್ರಾರಂಭಿಸು, ಅಥವಾ ಸ್ಕೂಲ್ಗೆ ಹೋಗುವಾಗ ಬ್ಯಾಗಲ್ಲಿ ಬೈಬಲ್ ಇಟ್ಕೊಂಡು ಹೋಗ ಅಲ್ಲೊಂದು ಪ್ರಾರ್ಥನಾ ಕೂಟಗಳನ್ನು ಪ್ರಾರಂಭಿಸು, ಕೆಲಸದಲ್ಲಿ ಹೋಗುವಾಗ ಅಲ್ಲೊಂದು ಪ್ರಾರ್ಥನಾ ಕೂಟಗಳನ್ನು ಪ್ರಾರಂಭಿಸು. ಎಲ್ಲಿ ನೋಡಿದ್ರು ದೇವರ ಮಹಿಮೆ ನಿನ್ನ ಮುಖಾಂತರ ಹೋಗಲಿ. ಆದಿಕಾಂಡ 12:2 ಪ್ರಕಾರ ನಿನ್ನ ಮುಖಾಂತರ ದೇವರು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತಾನೆ ಎಂಬುದಾಗಿ ಅಬ್ರಹಾಂ ವಾಗ್ದಾನ ಮಾಡಿದ್ದಾರೆ. ಈಗ ನಮಗೂ ನಿಮಗೂ ಅದೇ ವಾಗ್ದಾನಗಳೇ. ನಾವು ಎದ್ದೇಳಬೇಕಷ್ಟೇ, ನಾವು ದೇವರಿಗಾಗಿ ಎಚ್ಚರಿಕೆ ಆಗಬೇಕು. ಕೂತಿರುವ ಜಾಗದಲ್ಲಿ ವಾರ ಪಾಸ್ಟಲ್ಲಿ ಬಂದೋಡ ಮೆಸೇಜ್ ತುಂಬ ಚೆನ್ನಾಗಿದೆ, ಇದೇ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಎದ್ದೋಳ್ರಿ. ಒಬ್ಬ ಅನ್ಯ ಮನುಷ್ಯನು, ಒಂದು ಅನ್ಯ ದೇವರುಗಳನ್ನು ಪೂಜಿಸಿದ ಮನುಷ್ಯನು ಇವತ್ತು ಈ ಒಂದು ಚಾನೆಲ್ ಅಲ್ಲಿ ಮಾತಾಡ್ತಾ ಇರುವಾಗ ನೀವೆಲ್ಲರೂ ಎಷ್ಟೊಂದು ಜನ ಇದ್ದೀರಿ. ಒಂದು ಚಾನೆಲ್ಗೆ ಬಂದು ಮಾತಾಡಿ ಅಥವಾ ದೇವರ ವಾಕ್ಯವನ್ನು ಸಾರ್ರಿ. ಯಾಕಂದ್ರೆ ಎಲ್ಲ ಕಡೆ ಇವತ್ತು ಈ ಒಂದು ಚಾನೆಲ್ ಮುಖಾಂತರ ಅನೇಕ ಜನರು ಕಿವಿ ಕರ್ತನು ತೆಗೆದಿದ್ದಾನೆ. ಎಷ್ಟೋ ಜನ ಫೋನ್ ಮಾಡ್ತಾರೆ, ಅಯ್ಯ ನಾವು ಇವತ್ತು ನಿಮ್ಮ ಮೆಸೇಜ್ ಕೇಳ್ಬಿಟ್ಟು ಮನೆಯಲ್ಲಿ ಎಲ್ಲ ವಿಗ್ರಹ ತೆಗೆದ್ಬಿಟ್ಟು ನೀವು ವಾಕ್ಯ ಕೊಟ್ರಲ್ಲ, ದೇವ್ರ ವಾಕ್ಯನೇ ಇಡ್ಬೇಕಂತ ಹೇಳಿ ಧರ್ಮೋಪದೇಶ ಕಾಂಡ 11ರಲ್ಲಿ ಅದನ್ನ ಓದಿದ್ವಿ. ಆಗ ಅದ್ರಲ್ಲಿ ಬರ್ದಿತ್ತು ದೇವರ ವಾಕ್ಯ ಮಾತ್ರ ಇಡ್ಬೇಕು, ನಾವೆಲ್ಲ ತೆಗೆದ್ಬಿಟ್ಟು ದೇವರ ವಾಕ್ಯ ಹಾಕಿದ್ವಿ. ಮನೆ ಎಷ್ಟು ಸಮಾಧಾನವಾಗಿದೆ, ಎಷ್ಟು ಸಂತೋಷವಾಗಿದೆ, ಎಷ್ಟು ನೆಮ್ಮದಿಯಾಗಿದೆ. ನೀವು ಒಂದ್ಸಲ ಹೇಳಿದ್ರಿ, ಯಾಕೆ ಆ ಶಿಲ್ಬೆನ್ ನೋಡ್ಕೊಂಡು ಅಳ್ತೀರಾ? ಯೇಸು ಸ್ವಾಮಿ ಆ ಶಿಲ್ಬೆಲ್ ಇಲ್ವಲ್ಲ, ಪುನರುತ್ಥಾನವಾಗಿದ್ದಾರೆ, ನೇರವಾಗಿ ಕೇಳಿ ಅಂತ ಹೇಳಿದೆ. ಆಗ ನನ್ನ ಮನೇಲಿರೋ ಆ ಶಿಲ್ಬೆಗಳು ಎಲ್ಲ ಎತ್ತಿ ಬಿಸಾಕ್ಬಿಟ್ಟೆ, ನಾನು ದೇವ್ರ ವಾಕ್ಯ ಇಟ್ಟಿದ್ದೀನಿ ಅಂತ ಸಾಕ್ಷಿ ಕೊಟ್ಟರು. ಆ ದೇವ್ರ ವಾಕ್ಯ ಯಾವಾಗ ಇಟ್ನೋ ಆ ಮನೆಯೆಲ್ಲ ಬೆಳಕು ಬಂತಯ್ಯ, ನಮ್ಮ ಮನೆಗಳಲ್ಲಿ ಪ್ರಕಾಶ ಹೊಳಿತಾ ಇದೆಯಾ. ದೇವರು ನಮ್ಮನ್ನು ದರ್ಶನವಾಗಿ ನಮ್ಮ ಮಲಗಿಕೊಳ್ಳುವಾಗ ದರ್ಶನವನ್ನು ತೋರಿಸುತ್ತಿದ್ದಾರೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಬರುತ್ತಿದ್ದಾನೆ, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಿದ್ದಾನೆ. ಯಾಕಂದ್ರೆ 1 ಯೋಹಾನ 1ನೇ ಅಧ್ಯಾಯ 1-4 ನಾವು ಮುಟ್ಟಿದ್ದೇವೆ, ಅವರನ್ನ ನಾವು ಸಂಪರ್ಕಿಸಿದ್ದೇವೆ, ಅವರನ್ನ ನಾವು ಭೇಟಿ ಮಾಡಿದ್ದೇವೆ, ನಾವು ಸುಮ್ಮನೆ ಬೋಧಿಸ್ತಾ ಇಲ್ಲ ಎಂಬುದಾಗಿ ಆ ವಚನ ಹೇಳುತ್ತದೆ. ಅದೇ ರೀತಿಯಾಗಿ ಆ ಸಮಯದಲ್ಲಿ ಎಷ್ಟೇ ಪಾಪ ಮಾಡಿದ್ರು ಅದೇ ಅಧ್ಯಾಯದಲ್ಲಿ 1 ಯೋಹಾನ 1:7-9 ಹೇಳುತ್ತದೆ, ನೀನು ಪಾಪಗಳನ್ನು ಅರಿಕೆ ಮಾಡಿದರೆ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಾನು ಶುದ್ಧೀಕರಿಸುತ್ತೇನೆ, ನಿಮಗೆ ಎಲ್ಲ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ. ಮತ್ತು ಯಾರಾದರೂ ಸರಿ ಇಲ್ಲಿ ನೋಡುತ್ತಿರುವ ಜನಾಂಗಗಳೇ, ನಾನು ಪಾಪ ಮಾಡಿಲ್ಲ ಅಂತ ಹೇಳಿದ್ರೆ ಅದೇ ಅಧ್ಯಾಯದಲ್ಲಿ 8 ಮತ್ತು 9 ಹೇಳುತ್ತದೆ, ನೀವು ಸುಳ್ಳುಗಾರರು. ಸೊ ಆದ್ರಿಂದ ದೇವ್ರ ಮುಂಭಾಗದಲ್ಲಿ ಬರುವಾಗಲ್ಲ ಪಾಪಿಯಾಗಿ ಬನ್ನಿರಿ ಪರಿಶುದ್ಧವಾಗಿ ಹಿಂತಿರುಗಿ, ಪಾಪಿಯಾಗಿ ಬನ್ನಿರಿ ಪರಿಶುದ್ಧವಾಗಿ ಹಿಂತಿರುಗಿ. ಆಲಯಕ್ಕೆ ಬರುವಾಗ ಕೀರ್ತನೆ 11:4 ಪ್ರಕಾರ ಆ ಆಲಯಕ್ಕೆ ಬರುತ್ತಿರುವಾಗ ದೇವರಲ್ಲಿದ್ದಾರೆ, ದೇವ್ರನ್ನ ತನಗೆ ಬೇಕಾದದೆಲ್ಲ ಕೊಡುತ್ತಾನೆ. ನಾವೆಲ್ಲರೂ ಯಾವ ರೀತಿ ಇದ್ದೇವೆ ಗೊತ್ತಾ? ಒಂದು ಕನ್ನಡಿ ಗೊತ್ತಾ, ಒಂದು ಗ್ಲಾಸು, ಅದನ್ನು ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಸ್ವಲ್ಪ ಮಿಸ್ ಆಯ್ತಂದ್ರೆ ಚೂರು ಆ ಥರ ನಮ್ಮನ್ನು ದೇವರು ಎಷ್ಟು ಚೆನ್ನಾಗಿ ಆತನ ಅಂಗೈಯಲ್ಲಿ ಈ ಚಿತ್ರಿಸಿಕೊಂಡಿದ್ದಾನೆ. 49:16 ಪ್ರಕಾರ 17. ಮತ್ತು ಈ ಜಾಗದಲ್ಲಿ ತಾಯಿ ಕೂಸನ್ನು ಮಲತಾಳೋ ಮರೆತರು ಮರಿಬೋದು, ನಾನಿನ್ನ ಮರೆಯೇ ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ ಅಂತ ಏಷ್ಯಾ 49:16-17 ಸೊ 15-16. ಸೊ ಈ ಜಾಗದಲ್ಲಿ ನಮ್ಮನ್ನ ದೇವ್ರು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಯಾಕೆ ನಿನ್ನ ಶರೀರನ ಕೊಲೆ ಮಾಡ್ಕೊತೀಯ? ನಿನ್ನ ಶರೀರದಲ್ಲಿ ಯಾಕೆ ಕುಡಿತೀಯ? ಯಾಕೆ ಸಿಗರೇಟ್ ಸೇರ್ತೀಯ? ಈ ಆಲಯವು ಪರಿಶುದ್ಧವಾಗಿರಲಿ. 1 ಕೊರಿಂಥಿಯರು 3:16 ಪ್ರಕಾರ ಈ ಜಾಗದಲ್ಲಿ ಪರಿಶುದ್ಧ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಾಗದೆ ಹೋಗಿದೆ. ರೋಮ 3:23 ಪ್ರಕಾರ. ಆದ್ರಿಂದ ಅದೇ ರೋಮ 6:23 ಪಾಪದ ಸಂಬಳ ಮರಣ, ಯೇಸು ಕ್ರಿಸ್ತನಲ್ಲಿ ನಿತ್ಯ. ಮತ್ತೆ ಬಂದ್ಬಿಡಿ, ಯೇಸು ಹತ್ರ ಬಂದ್ಬಿಡಿ, ಯೇಸು ಹತ್ರ ಬಂದ್ಬಿಡಿ, ಯೇಸು ಹತ್ರ ಬಂದ್ಬಿಡಿ, ಯೇಸು ಹತ್ರ ಬಂದ್ಬಿಡಿ, ಬೇಗ ಬಂದ್ಬಿಡಿ. ಆತನ ಪಾದಕ್ಕೆ ಅಡ್ಡ ಬಿದ್ದು ನಿನ್ನ ಮನೆಯನ್ನು ಉಳಿಸ್ಕೋ. ಪಾಪದಿಂದ ಬಿಡುಗಡೆ ಆಗಲಿ, ಶಾಪದಿಂದ ಬಿಡುಗಡೆ ಆಗಲಿ, ಮೋಸದಿಂದ ಬಿಡುಗಡೆ ಆಗಲಿ, ಕಳ್ಳತನ ದರೋಡೆ ಯಾವುದು ಮಾಡಕ್ ಹೋಗ್ಬೇಡ. ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡೋದು, ಆಟೋಮೆಟಿಕ್ ಪ್ರಮೋಷನ್ ದೇವ್ರು ಕೊಡ್ತಾರೆ. ಅವ್ರನ್ನ ನಂಬೇಡ, ಅಲ್ಲಿರೋ ಜನಾಂಗಗಳನ್ನ ನಂಬೇಡ, ದೇವರನ್ನ ನಂಬು.
ದೇವರು ಯಾವತ್ತಿದ್ರೂ ನಮ್ಮನ್ನು ಆಶೀರ್ವಾದ ಮಾಡಲು ಸಿದ್ಧನಾಗಿದ್ದಾನೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಸಮಾಧಾನ ಸಿಗ್ಬೇಕಂದ್ರೆ, ಎಲ್ಲಿ ನೋಡಿದ್ರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದಾಗ, ಅಲ್ಲಿ ರಕ್ಷಣೆ ಹೊಂದಿದಾಗ, ಆ ಜಾಗದಲ್ಲಿ ಸಮಾಧಾನವು ನೆಲೆಗೊಂಡು ಅವರು ಯುದ್ಧ ಮಾಡಕ್ಕೂ ಹೋಗಲ್ಲ. ಯಾಕಂದ್ರೆ ಅವ್ರ ಹೃದಯದಲ್ಲಿ ಏನ್ ನೆಲೆಗೊಂಡಿದೆ? ಯೇಸುವಿನ ಸಮಾಧಾನ, ಯೇಸುವಿನ ಶಾಂತಿ, ಯೇಸುವಿನ ನೆಮ್ಮದಿ. ಈ ಜಾಗದಲ್ಲಿ ನೋಡುತ್ತಿರೋ ಜನಾಂಗಗಳೇ, ನಿಮ್ಮ ಕಣ್ಣುಗಳಲ್ಲಿ ಕರ್ತನ ಬೆಳಕು ಬರಲಿ. ಕರ್ತನ ಬೆಳಕು ನಿಮ್ಮ ಕಣ್ಣುಗಳಲ್ಲಿ ಬರಲಿ. ನಿಮ್ಮ ಕಣ್ಣುಗಳಲ್ಲಿರೋ ಪಾಪ ಯೇಸು ನಾಮದಲ್ಲಿ ಲಯವಾಗಲಿ. ನಿನ್ನ ಕಣ್ಣುಗಳೆಲ್ಲ ಚೆನ್ನಾಗಿ ಕಾಣಿಸುವಂತೆ ಕರ್ತನು ಮಾಡುತ್ತಾನೆ. ಯಾಕಂದ್ರೆ ಕೀರ್ತನೆ 119:18 ನನ್ನ ಕಣ್ಣನ್ನು ತೆರೆ, ಆಗ ಧರ್ಮಶಾಸ್ತ್ರದ ರಹಸ್ಯಗಳನ್ನು ನಾನು ತಿಳಿದುಕೊಳ್ಳುವೆ. ಬೈಬಲ್ ಹೇಳುತ್ತದೆ, ಸತ್ಯವೇದ ನಿನ್ನ ಕಣ್ಣನ್ನು ತೆಗೆದೋದು ಏನಕ್ಕಂದ್ರೆ ರಹಸ್ಯಗಳನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು. ಜೋಶುವ 1:8, ಜೋಶುವ 1:9 ಪ್ರಕಾರ, ಮತ್ತು ಪ್ರಕಟಣೆ ನಾವು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಹಲ್ಲೆಲೂಯ. ಮತ್ತು ಇಬ್ರು 4:12 ಖಡ್ಗ, 2 ಖಡ್ಗಳಾಗಿ ಅದು ಬಂದು ತಿವಿದು ಹೋಗುತ್ತದೆ. ಆದ್ರಿಂದ ಪ್ರತಿಯೊಂದು ವಾಕ್ಯಗಳನ್ನು ಗಮನಿಸುತ್ತಾ ಹೋಗಿರಿ. ಪ್ರತಿಯೊಂದು ವಾಕ್ಯಗಳು ನಿಮ್ಮ ಸಂಗಡ ಕರ್ತನು ಮಾತನಾಡುತ್ತಿದ್ದಾನೆ. ಇವತ್ತು ಅಂತ್ಯಕಾಲವು ಸಮೀಪಿಸುತ್ತಿದೆ. ನಿಮಗೆ ಸಮಯ ಇರುವುದಾದ್ರೆ, ನಿಮಗೆ ನೇರವಾದ ಸಮಯಗಳು ಮನೆಗಳಲ್ಲಿ ಇದ್ದೇ ಖಂಡಿತ ಇದೆ, ನೀನು ಮಾಡ್ಕೊಳ್ಳೇಬೇಕು. ಇವತ್ತೊಂದಿನ ಧರ್ಮೋಪದೇಶ ಕಾಂಡ 8 ಪೂರ್ತಿಯಾಗಿ ಓದ್ಕೋ. ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದನು. ಊಟ ಕೊಟ್ನು, ಬಟ್ಟೆ ಕೊಟ್ನು, ಎಲ್ಲ ಕೊಟ್ನು. ಆದ್ರೆ ಕೊಡ್ತಾ 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 ಚಿನ್ನನೂ ಕೊಟ್ನು ಮತ್ತು ಆಭರಣಗಳನ್ನು ಕೊಟ್ನು, ಎಲ್ಲವನ್ನು ಆಶೀರ್ವಾದ. ಮತ್ತು ನಿಮ್ಮ ಎಲ್ಲ ಮನೆ ಮಾಡಿಕೊಂಡು ಚೆನ್ನಾಗಿರಿ ಅಂತೇಳಿ ಅದನ್ನು ಕೂಡ ಮಾಡಿದನು. ಆದ್ರೆ ಆ ಸಮಯದಲ್ಲಿ ಒಂದು ಘಟನೆ ನಡೀತು ನೋಡಿ. ಆ ಜಾಗದಲ್ಲಿ ಎಲ್ಲ ದೇವ್ರು ಕೊಟ್ಟ ಮೇಲೆ ದಿಢೀರ್ ಎಂಬುದಾಗಿ ಒಂದು ಒಳ್ಳೆ ಕೆಲಸ, ಒಂದು 40,000-60,000 ಸಿಕ್ಕಿದ ಮೇಲೆ ಗರ್ವ ಬಂದ್ಬಿಟ್ಟಿದೆ. ಅಲ್ಲಿ ಅವನೇನು ಹೇಳ್ತಾನೆ ಗೊತ್ತಾ? ಇವೆಲ್ಲ ನಾನು ಕಷ್ಟಪಟ್ಟು ಓದ್ದೆ, ಕಷ್ಟಪಟ್ಟು ನಾನು ಮನೆಯನ್ನ ಎಲ್ಲರನ್ನೂ ಸಾಕ್ದೆ, ನಾನು 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 ಎಂಬ ಅಹಂಕಾರ ಆತನಲ್ಲಿ ಬಂದ ಕಾರಣ ಅವರು ಮತ್ತೆ ಯೇಸು ಸ್ವಾಮಿಯನ್ನು ಮರೆತು, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಮರೆತು, ಯೆಹೋವನನ್ನು ಮರೆತು, ಪರಿಶುದ್ಧಾತ್ಮ ಕೆಲಸ ಮಾಡಿರೋದನ್ನ ಮರೆತು ಅವ್ರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡಕ್ ಹೋಗ್ಬಿಟ್ರು. ಆಗ ಅವರು ವಿಗ್ರಹ ಆರಾಧನೆ ಮಾಡಕ್ ಹೋಗ್ಬಿಟ್ರು. ದೇವರನ್ನು ಬಿಟ್ಟು ದೇವರು ಇಲ್ಲದವರನ್ನು ಪೂಜಿಸಲು ಪ್ರಾರಂಭಿಸಿದರು. ಅನ್ಯ ದೇವರುಗಳನ್ನು, ವಿಗ್ರಹಗಳನ್ನು ಆರಾಧಿಸಲು ಪ್ರಾರಂಭಿಸಿದರು. ಅವರು ಆಮೇಲೆ ನೋಡಿದ್ರೆ ಅವರೆಲ್ಲರೂ ನಾಶವಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಕೆಲಸ ಸೇರಿ ಇರ್ಬೋದು, ಒಳ್ಳೆ ಸಂಬಳ ಇರ್ಬೋದು, ಆದರೆ ನಿನ್ನಲ್ಲಿ ಆಗಲಿಲ್ಲ, ಅದು ದೇವರಿಂದ ಆದದಕ್ಕೆ ಕೈಗಳನ್ನು ತಟ್ಟಿ ಸಂತೋಷ ಪಡಿರಿ, ಮಹಿಮೆ ಪಡಿರಿ. ಕೆಲಸ ಕೊಟ್ಟವನು ಆತನೇ, ನಮ್ಮನ್ನು ಕೆಲಸದಿಂದ ತೆಗೆದ ಆತವನು ಆತನೇ, ನಮಗೆ ಆರೋಗ್ಯ ಕೊಟ್ಟವನು ಆತನೇ, ನಮಗೆ ರೋಗವನ್ನು ಕೊಟ್ಟವನು ಆತನೇ. ರೋಗ ಬಂದಾಗ ಸ್ತೋತ್ರ ಮಾಡ್ತಾ ಇರಿ. ಆ ರೋಗ ಭಯದಿಂದ ಓಡೋಗುತ್ತೆ. ಕಷ್ಟಗಳು ಬಂದಾಗ ನನಗೆ ದೇವರ ಈ ಕಷ್ಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಆ ಕಷ್ಟ ಭಯ ಬಿಟ್ಬಿಟ್ಟು ಓಡೋಗ್ಬಿಡುತ್ತೆ. ನೀನು ಸ್ತೋತ್ರದಲ್ಲಿದೆ ನಿನಗೆ ಜಯ, ಪ್ರಾರ್ಥನೆಯಲ್ಲಿದೆ ನಿನಗೆ ಜಯ. ನೀನು ಎಲ್ಲಿ ಹೋದ್ರೂ ಜಯವಾಗಿ ಮಾರ್ಪಡು. ಅಂತ್ಯಕಾಲವು ಸಮೀಪಿಸುತ್ತದೆ. ನಿನ್ನ ದೇಹವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ದೇಹವನ್ನು, ಆತ್ಮವನ್ನು ಕೊಲ್ಲುವವನಿಗೆ ಭಯಪಡು. ಇದೆರಡು ನರಕಕ್ಕೆ ಹಾಕುವವನಿಗೆ ಭಯಪಡು, ಈ ಶರೀರಕ್ಕೆ ಭಯಪಡಬೇಡ. ಯೇಸು ಕ್ರಿಸ್ತನು ನಿಮ್ಮ ಮನೆಗೆ ಈಗ ಬಂದಿದ್ದಾನೆ. ನಿಮ್ಮ ಮನೆಯಲ್ಲಿ ಕರ್ತನ ವಾಕ್ಯಗಳನ್ನು ಮಾತನಾಡುತ್ತಿದ್ದಾನೆ. ಜನಾಂಗಗಳು ಹೇಳುತ್ತಾರೆ, ಅಯ್ಯ ಪಾಸ್ಟರ್ ಲಿಬನ್ಗಡವ್ರೆ, ನೀವು ಮಾತಾಡುವಾಗ ಯೇಸು ಕ್ರಿಸ್ತನು ಹೇಗೆ ಮಾತನಾಡಿದನೋ ಹಾಗೆ ಸಲಹೆ ಸಿಗ್ತಾ ಇದೆ ಎಂಬುದಾಗಿ ಎಷ್ಟು ಜನರು ಮನಸ್ಸಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು, ನಾನು ಸತ್ಯವೇದವನ್ನು ಹೇಳುತ್ತೇನೆ, ನಾನು ಯಾಕೆ ಕೇಳಬಾರ್ದು? ಯಾಕೆ ಇದು ಫರಿಸಾಯರಿಗೆ, ಇದು ಸೇವಕರಿಗೆ ಮಾತ್ರಲ್ಲ, ನಾನು ಎದ್ದೊಳ್ತೇನೆ ಅಂತ ಸಾಮಾನ್ಯ ಜನರು ಇವತ್ತು ಸತ್ಯವೇದವನ್ನು ಓದುತ್ತಾ ಅವರ ಮನೆಗಳನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. ಅವರ ಮನೆಯನ್ನು ರಕ್ಷಣೆ ಮಾರ್ಗಕ್ಕೆ ತರುತ್ತಿದ್ದಾರೆ. ಅವರು ಗೇಲಿಗಳು ಮಾಡಿದ್ರು ಸರಿ, ಅವ್ರನ್ನ ವ್ಯತ್ಯಾಸವಾಗಿ ಮಾತನಾಡಿದ್ರು ಸರಿ, ನಾನು ಕರ್ತನಿಗಾಗಿ ಎದ್ದೊಳುತ್ತೇನೆ, ನನ್ನ ಕುಟುಂಬವನ್ನು ಕರ್ತನಿಗೆ ಒಪ್ಪಿಸುತ್ತೇನೆ, ನಾನು ನನ್ನ ಕುಟುಂಬ ಯೆಹೋವನಲ್ಲಿ ಆರಾಧಿಸುತ್ತೇವೆ ಎಂಬುದಾಗಿ ಎದ್ದೇಳುವ ಜನಾಂಗಗಳು ಎಷ್ಟೋ ಜನ ಈ ಜಾಗದಲ್ಲಿ ಕೇಳುತ್ತಿರುವ ಜನಾಂಗಗಳೇ. ಒಂದು ಮತ್ತಾಯ 5ನೇ ಅಧ್ಯಾಯ 9, 10, 11, 12 ನೀವು ಓದಿ, ನಿಧಾನವಾಗಿ ಅದನ್ನು ಓದಿ ನೋಡ್ರಿ. ನಿಮಗೆ ಹಿಂಸೆ ಕೊಡ್ತಾರೆ, ನಿಮ್ಮನ್ನ ಕೆಟ್ಟ ಮಾತಲ್ಲಿ ಬೈತಾರೆ, ನೀನು ಅದಕ್ಕೆ ಹೆದರಬೇಡ. ಶಾಂತ ಮಾಡಿಕೊಳ್ಳುವವರು ಧನ್ಯರೆಂಬುದಾಗಿ ಮನೆಯನ್ನು ಆ ಸಮಯದಲ್ಲಿ ಶಾಂತಗೊಳಿಸು, ಮೌನವಾಗಿರು. ಕರ್ತನ ಯುದ್ಧ ಮಾಡುತ್ತಾನೆ. ನೀನು ಸುಮ್ಮನೆ ನಿನ್ನ ಶರೀರ ಹಾಳು ಮಾಡ್ಕೋಬೇಡ.
ಆಮೇಲೆ ಹೇಳೋದು ನನಗೆ BP ಬಂದಿದೆ, ಶುಗರ್ ಬಂದಿದೆ, ಏನು ಅದು ಯಾವುದು ಬರೋಲ್ಲ. ವಾರ ವಾಕ್ಯ ಪ್ರಕಾರ ಆಹಾರವನ್ನು ಪ್ರಾರ್ಥಿಸು, ನಿನ್ಗೆ ಯಾವ ರೋಗಗಳು ಬರೋಲ್ಲ. ಏಸು ನಾಮದಲ್ಲಿ ರೋಗವೇ ಶರೀರ ಬಿಟ್ಟು ಹೋಗಿ ಎಂಬುದಾಗಿ ಏಸು ನಾಮದಲ್ಲಿ ಅಪ್ಪಣೆ ಮಾಡು. ಏಸು ನಾಮದಲ್ಲಿ ಬೆಂಕಿ, ಏಸು ನಾಮದಲ್ಲಿ ಬೆಂಕಿ, ಏಸು ನಾಮದಲ್ಲಿ ಬೆಂಕಿ ಎಂದು ಹೇಳುತ್ತಾ ಇರು. ಎಲ್ಲ ಭಸ್ಮವಾಗ್ಬಿಡುತ್ತದೆ. ನಿಮ್ಮ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ಲಯವಾಗ್ತವೆ. ನಿಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗ್ತವೆ. ನಿನ್ನ ಅಂಗಳಗಳಲ್ಲಿ ಬಿಟ್ಟು ಓಡಿ ಹೋಗ್ತವೆ. ನೀನು ಸ್ವೀಕಾರ ಮಾಡು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡು. ಅದ್ಭುತಗಳನ್ನು ಈಗಲೇ ನೀನು ನೋಡಲು ಪ್ರಾರಂಭಿಸ್ತೀಯ. ಯಾಕಂದ್ರೆ ಮತ್ತಾಯ 4:23 ಸಕಲ ವಿಧ ರೋಗಗಳು ಯೇಸು ಸ್ವಾಮಿ ಹತ್ರ ಬಂದವರೆಲ್ಲ ಸ್ವಸ್ಥರಾದರಂತೆ. ಜನಸಂಖ್ಯೆ ಎಲ್ಲ ಊರುಗಳಿಂದ ಬರಲು ಪ್ರಾರಂಭಿಸಿದರಂತೆ. ಇದು ನಿಜ. ಸತ್ಯವು ಸತ್ಯವಾಗಿ ಉಳಿದಿದೆ. ಒಂದೇ ಒಂದು ಜಾಗ ಮಾತ್ರ, ಓ ಸ್ವಾಮಿ ಪ್ರೀತಿಯ ಸಹೋದರ ಸಹೋದರರೇ, ಇದು ಒಂದು ಮಶಾನ. ಆ ಮಶಾನದಲ್ಲೇ, ಆ ಜಾಗದಲ್ಲಿ ಒಂದೇ ಒಂದು ಮಶಾನ ಮುಚ್ಚಿಲ್ಲ, ಅದು ಯೇಸು ಕ್ರಿಸ್ತನದು. ಹಲ್ಲೆಲೂಯಾ. ಅವರು ಸತ್ತಿರೋ ಜಾಗ ತೆಗೆಯಲ್ಪಟ್ಟಿದೆ. ಯೋಚನೆ ಮಾಡಿ ನೋಡ್ರಿ. ಇಲ್ಲಿ ಕೂತುಕೊಂಡು ಕೇಳುವಂತ ಜನಾಂಗಗಳೇ, ಇವತ್ತು ಒಂದು ಒಳ್ಳೆ ಸಮಯ, ಇದು ರಕ್ಷಣೆಯ ಸಮಯ. ನಾಲ್ಕೆ ನೀನು ಅದನ್ನು ತಳ್ಳಬೇಡ. ಇವತ್ತು ಕುಡಿಯೋದು ಬಿಟ್ಬಿಡು, ಇವತ್ತು ಸಿಗರೇಟ್ ಬಿಸಾಕ್ಬಿಡು, ಇವತ್ತು ಅಕ್ರಮ ಬಿಟ್ಬಿಡು, ಇವ್ರು ಕೆಟ್ಟವ್ರ ಸಹವಾಸ ಬಿಟ್ಬಿಡು, ರೌಡಿಸಮ್ ಬಿಟ್ಬಿಡು, ಲಾಂಗು ಮೊಚ್ಚುಗಳೆಲ್ಲ ಎತ್ತಿ ಬಿಸಾಕ್ಬಿಡು. ಕರ್ತನಿಗೆ ಒಪ್ಪಿಸು. ಕರ್ತನು ನಿನ್ನ ಶರೀರದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಕ್ಕೆ ಆತನು ಬರಬೇಕೆಂದು ಆಶಿಸುತ್ತಿದ್ದಾನೆ. ನಿಮ್ಮ ಶರೀರದಲ್ಲಿ ಬಂದು ಆತನು ಎಷ್ಟೋ ಕೆಲಸ ಮಾಡಕ್ಕೆ ಆತನು ತಯಾರಾಗ್ತಾ ಇದ್ದೇನೆ. ಸ್ಥಳ ಕೊಡು ಮಗಳೇ, ಸ್ಥಳ ಕೊಡು ಮಗನೇ. ಸಾಕು ಕಿತ್ತಾಡಿದ್ದು, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಿದ್ದು ಸಾಕು. ಪಕ್ಕದಲ್ಲಿ ಇರೋರು ಮನ್ನಿಸ್ಬಿಡು. ನಿಮ್ಮ ತಂದೆ ತಾಯಿ ಬಂಧು ಬಳಗ ಅತ್ತೆ ಎಲ್ಲರನ್ನು ಕ್ಷಮಿಸ್ಬಿಡು. ಹೊಂದಾಣಿಕೆಯಾಗು. ಕರ್ತನ ರಾಜ್ಯ ಮನೆಗಳಿಂದ ಸ್ಥಾಪನೆಯಾಗಿ ಪ್ರಪಂಚಕ್ಕೆಲ್ಲ ಹೋಗುವಂತೆ ಮಾಡು. ನಿನ್ನನ್ನು ದೇವರು ಕರೆಯುತ್ತಿದ್ದಾರೆ ಮಗಳೇ, ಮಗನೇ, ನಿನ್ನನ್ನು ದೇವರು ಕರೀತಾ ಇದ್ದಾರೆ. ನಮ್ಮ ಸಭೆಯು ಕೂಡ, ನೀನು ಸಭೆಗೆ ಹೋಗದಿದ್ದರೆ ನಿಮಗೆ ಈ ಸಭೆ ಆಹ್ವಾನವಿದೆ. ಬಲವಂತ ಇಲ್ಲ. ನೀವು ಬಂದು ನಮ್ಮ ಸಭೆಗಳನ್ನು ಹಾಳು ಮಾಡೋದು ಬೇಕಾಗಿಲ್ಲ. ನೀನು ಸ್ಟೈಲು, ಈ ನಿನ್ನ ಒಂದು ಭೂಲೋಕದ ಶುಭಭೋಗಗಳು ನಮ್ಮ ಆಲಯದಲ್ಲಿ ಸ್ಥಳ ಇಲ್ಲ. ನೀನು ಬರುವುದು ಹೆಂಗಿದ್ಯೋ ಹಂಗೆ ಬಂದು ಕರ್ತನನ್ನು ಸ್ವೀಕಾರ ಮಾಡು. ಹಲ್ಲೆಲೂಯಾ. ಈ ಜಾಗದಲ್ಲಿ ನೀನು ನೋಡು ನನ್ನ ವೇಷ ಹೇಗಿದೆ. ದೇವರು ಯಾವಾಗಲೂ ಈ ಲೈಕ್ಸ್ ಸಿಂಪ್ಲಿಸಿಟಿ. ಬಹಳ ಜನ ಬೋಧಿಸ್ತಾರೆ, ನಾವು ದೇವ್ರು ಕೊಟ್ಟಿದ್ದಾರೆ, ನಾವು ಐಶ್ವರ್ಯವಂತರು ಹೆಂಗಿರಬೇಕು. ಇಲ್ಲ, ನಾವು ಯಾಕಂದ್ರೆ ಬಡವರನ್ನು ನಾವು ಸಂಧಿಸುವುದಾದರೆ ಕರ್ತನು ನಮಗೆ ಎಷ್ಟೊಂದು ಆಶೀರ್ವಾದವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಜಾಗದಲ್ಲಿ ನಾವು ನಮ್ಮ ಐಶ್ವರ್ಯ ನೋಡಬಾರ್ದು, ಕರ್ತನ ಐಶ್ವರ್ಯವನ್ನು ನಮ್ಮ ಶರೀರದಲ್ಲಿ ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾನು ಹಾಕು ಅಂತ ಹೇಳ್ಬೇಡ, ಹಾಕೋಬೇಡ ಅಂತ ಹೇಳಿಲ್ಲ. ನಿನ್ನ ಲೆಕ್ಕ ನೀನೇ ಕೊಟ್ಕೋ. ನಾನು ಅದಕ್ಕೆ ಬಂದು ಯಾವ ಸಂಬಂಧನೂ ಹೇಳಕ್ ಹೋಗಲ್ಲ. ನಿಮ್ಮ ವೇಷಗಳು ನೀನು ಲೆಕ್ಕ ಕೊಡು. ಯಾಕಂದ್ರೆ ದೇವ್ರಿಗೆ ಬೇಕಾಗಿರೋದು ನೀನು ಹೇಗಿದೆಯೋ ಹಾಗೆ ಆತನಲ್ಲಿ ಬರುವುದಾದ್ರೆ ಆತ ನಿಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾನೆ. ಹಲ್ಲೆಲೂಯಾ. ವೇಷಧಾರಿಗಳಾಗಿ ಜೀವಿಸಬೇಡಿರಿ. ಮಾತಾಡಿದ್ರೆ ಸಾಕು, ಪಾಸ್ಟರ್ ಲಿಬನ್ ಗೌಡ ಏನು ಇಷ್ಟೊಂದು ಇಂಜೆಕ್ಷನ್ ಕೊಡ್ತಾರೆ, ಎಷ್ಟೊಂದು ಬ್ಯಾಟ್ರಿ ಚಾರ್ಜ್ ಮಾಡ್ತಾರೆ, ಅವರು ಯಾಕೆ ಹಿಂಗೆ ಮಾತಾಡ್ತಾರೆ ಎಂಬುದಾಗಿ ಹೇಳುತ್ತಾರೆ. ಸಂತೋಷ. ಈ ಒಂದು ಮೆಸೇಜ್ ಆದ್ರೂ ನನ್ನ ಕಿವಿಗೆ ಬಿದ್ದಾಗ ನಾನು ಸಂತೋಷ ಪಡ್ತಾರೆ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಜನಗಳು ಕೇಳುವಾಗ ಇದು ಒಂದು ಒಳ್ಳೆ ಶುಭ ಸಂದೇಶ. ಈಗ ಮಾನಸಾಂತರ ಪಟ್ಟು, ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಅಪೊಸ್ತಲರ 17, 29, 30 ಎಲ್ಲ ವಿಗ್ರಹಗಳನ್ನು ಬಿಟ್ಟು ಆಗ ಅದು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ರು. 4 ದಿಕ್ಕಿನ ಜನರೇ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಗಳು ಎಂದು ಆ ಜಾಗದಲ್ಲಿ ಸೌಲನು ಹೇಳುವಂತ ವಾಕ್ಯ. ಈ ಜಾಗದಲ್ಲಿ ಜನಾಂಗಗಳೇ, ಇವತ್ತು ಬುದ್ಧಿವಂತರಾಗಿ, ಕರ್ತನಲ್ಲಿ ಬುದ್ಧಿವಂತರಾಗಿರಿ. ನಿಮ್ಮ ಸ್ವಂತ ಬುದ್ಧಿಯಿಂದ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ಕರ್ತನಿಗೆ ಒಪ್ಪಿಸ್ರಿ. ನಿನ್ನ ಕುಟುಂಬಗಳನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ಕುಟುಂಬಗಳ ಮೇಲೆ ಗಮನ ಇಡರಿ. ಒಂದು ಸಲ ಮದುವೆ ಆಗ್ಬಿಟ್ಮೇಲೆ ನಿನ್ನ ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಗಮನ ಇಡಿರಿ. ಪ್ರಾರ್ಥನೆ ಮಾಡ್ರಿ. ಏನೇನೋ ಪ್ರಪಂಚದಲ್ಲಿ ಸಲಹೆ ಕೊಡ್ತಾರೆ, ಅದನ್ನ ಕೇಳಬೇಡಿ. ದೇವರು ನಿನ್ಗೆ ಕುಟುಂಬದಲ್ಲಿ ಏನ್ ಹೇಳ್ತಾರೋ ಅದನ್ನ ಭದ್ರಪಡಿಸಿಕೊಳ್ಳಿರಿ. ನಿನ್ನ ಯಾರೋ ಬಂದು ಹೇಳಿದ್ರು ನಿನ್ನ ಹೆಂಡತಿ ಓಡಿಸ್ಬೇಡಂದ್ರೆ ಓಡಿಸ್ಬೇಡ, ನಿನ್ನ ಮಕ್ಕಳನ್ನ ಎಲ್ಲ ಯಾರ ಮಾತು ಕೇಳಬೇಡ. ನಿನ್ ಕುಟುಂಬವನ್ನ ಕ್ರಿಸ್ತನಿಗೆ ಒಪ್ಪಿಸಿ ಕಾಪಾಡಿಕೊಳ್ಳಿರಿ. ತಂದೆ ತಾಯಿಯನ್ನು ಬಿಟ್ಟು ಆಚೆ ಬಾ ಅಂತ ಹೇಳೋದು ಅಷ್ಟು ಸುಲಭ ಬೈಬಲಲ್ಲಿ ಹೇಳಲ್ಲ. ಯಾಕಂದ್ರೆ ನೀವಿಬ್ರು ಒಂದು ಶರೀರ ಆಗ್ತೀರಿ. ಆದಿಕಾಂಡ 1:27-26. ಆದ್ರಿಂದ
ನೀವು ಒಬ್ಬಂಟಿಗರಲ್ಲ, ಇಬ್ರು ಒಂದಾಗಿದ್ದೀರಿ. ಭಯಪಡಬೇಡ. ನೀವಿಬ್ರು ಒಂದು ಸೇರಿ ಪ್ರಾರ್ಥಿಸುವುದಾದ್ರೆ ಮನೆಗಳು ರಕ್ಷಣೆ ಹೊಂದುತ್ತದೆ. ಮುಖ್ಯವಾಗಿ ಇವತ್ತೊಂದು ದಿನ ಫ್ಲಾಟ್ಗಳಲ್ಲಿ ವಾಸ ಮಾಡುವಂತ ಜನಾಂಗಗಳೇ ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ಒಂದೇ ಫ್ಲಾಟ್ ಅಲ್ಲಿ 150 ಮನೆಗಳಿರ್ತವೆ. ಒಂದೇ ಫ್ಲಾಟ್ ಅಲ್ಲಿ ಎಷ್ಟೋ ಜನಾಂಗಗಳಿರ್ತಾರೆ. ಆದ್ರೆ ಅಲ್ಲಿ ಒಬ್ರೊಬ್ರು ಮಾತಾಡೋದೇ ಇಲ್ಲ. ಆದ್ರೆ ಈಗಲಾದರೂ ನೀವು ಪ್ರಾರ್ಥಿಸುವುದಾದ್ರೆ ಎಲ್ಲ ಫ್ಲಾಟ್ ಅಲ್ಲಿರೋ ಎಷ್ಟು ಜನರು ರಕ್ಷಣೆ ಹೊಂದೋದಕ್ಕೋಸ್ಕರ ಪ್ರಾರ್ಥಿಸಿರೆ. ಕೋಟೆಗಳಿಗಾಗಿ ಪ್ರಾರ್ಥಿಸಿರೆ. ಕೋಟೆಗಳಲ್ಲಿ ಏಕೋ ಬಿಕ್ಕಿಯಾಗಿ ಒಂದು ಅದ್ಭುತ ಆದ್ರೆ ಸಾಕಂತ ಬರೋದು ಬೇಡ. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡೋ ಮಕ್ಕಳು ಓಡೋಡಿ ಬರುವಂತೆ ಪ್ರಾರ್ಥಿಸಿರೆ. ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡಲು ಇಷ್ಟಪಡುತ್ತಿದ್ದಾನೆ. ನೂತನ ಸೃಷ್ಟಿಯಾಗಿ ಮಾರ್ಪಡಲಿ. ಯೋಹಾನ 3:5 ಪ್ರಕಾರ ನೀವು ಹೊಸದಾಗಿ ಹುಟ್ಟದಿದ್ದರೆ, ಆತ್ಮದಲ್ಲಿ ನೀರಿನಲ್ಲಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲ್ಲ. ಪ್ರತಿಯೊಂದು ಭಾಗಗಳನ್ನ ಬೇಗ 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 ದೇವ್ರ ಮಕ್ಕಳಾಗಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಬೇಡ, ದೇವ್ರ ಮಕ್ಕಳಾಗ್ರಿ. ಯೋಹಾನ 1:12 ಪ್ರಕಾರ ಫಸ್ಟ್ ದೇವ್ರ ಮಕ್ಕಳಾಗ್ಬಿಡ್ರಿ. ಫಸ್ಟ್ ದೇವ್ರ ಮಕ್ಕಳಾಗ್ಬಿಟ್ಟು ಅಧಿಕಾರದಿಂದ, ದೇವ್ರೆ ನಾನು ನಿನ್ನ ಮಗನಾಗಿದ್ದೇನೆ, ನಾನು ನಿನ್ನ ಸ್ನೇಹಿತನಾಗಿದ್ದೇನೆ, ನನಗೆ ಸಹಾಯ ಮಾಡು, ನನ್ನ ದೇಶ ಈಗ ಆಗ್ತಾ ಇದೆ, ನನ್ನ ಮನೆ ಈಗ ಆಗ್ತಾ ಇದೆ, ನನ್ನ ಏರಿಯಾ ಆಗ್ತಾ ಇದೆ. ಏರಿಯಾದಲ್ಲಿ ಎಲ್ಲಿ ನೋಡಿದ್ರು ಸ್ವಸ್ಥತೆ ಇಲ್ಲ, ಕ್ಲೀನ್ ಇಲ್ಲ, ಅಲ್ಲಿ ಕಳಿಸು ಮನುಷ್ಯರನ್ನ. ಆಗ ಎಲ್ಲ ನಮ್ಮ ಜಾಗ ಎಲ್ಲ ಕ್ಲೀನ್ ಆಗಿ ಸ್ಪಷ್ಟವಾಗಿರುತ್ತದೆ. ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಕೈಗಳನ್ನು ಜೋಡಿಸ್ಕೊಳ್ಳಿ. ಎಲ್ಲರೂ ಕೆಲವರು ಮನ್ಕಾಲ ಹಾಕಿದ್ದಾರೆ. ಕೆಲವರು ಎದ್ದು ಸ್ತೋತ್ರ ಮಾಡಕ್ ಪ್ರಾರಂಭಿಸ್ಬಿಟ್ಟಿದ್ದಾರೆ. ಕರ್ತನು ಅವರ ಸಂಗಡ ಮಾತನಾಡುತ್ತಿದ್ದಾನೆ. ಕರ್ತನ ದೊಡ್ಡ ಅಭಿಷೇಕ, ಬೆಂಕಿ ಅಭಿಷೇಕ, ಬಿರುಗಾಳಿ ಬೀಸ್ತಾ ಇದೆ ನಿಮ್ಮ ಮನೆಗೆ. ಜೈಲಲ್ಲಿ ಬೀಳಿಸ್ತಾ ಇದೆ, ರಾಜಕಾರಣಿ ಮನೆಯಲ್ಲಿ ಬೀಳಿಸ್ತಾ ಇದೆ, ಫಿಲ್ಮ್ ಆಕ್ಟ್ರೆಸ್ ಅಲ್ಲಿ ಬೀಳಿಸ್ತಾ ಇದೆ. ಎಲ್ಲಿ ನೋಡಿದ್ರು ಮೋಸ. ಫಿಲ್ಮ್ ಆಕ್ಟರ್ನ ಯಾಮಾರಿಸಿದಂತ ನಾವು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಏನೇನೋ ಆಗ್ತಾ ಇದೆ ಪ್ರಪಂಚ. ಆದ್ರೆ ಕರ್ತನು ಅವ್ರ ಮನೆಗೆ ಬರುವುದಾದ್ರೆ ಆ ಮನೆಗಳಲ್ಲಿ ಸಮಾಧಾನ. ಇನ್ಸ್ಪೆಕ್ಟರ್ಗಳನ್ನು, ಕಮಿಷನರ್ ಅನ್ನು, ಮತ್ತು ರಾಜಕಾರಣಿಗಳನ್ನು, ಮತ್ತು ಹೊಸ ಪ್ರೈಮ್ ಮಿನಿಸ್ಟರ್ ಅನ್ನು, ಮತ್ತು ಇರುವಂತ ಎಲ್ಲಾ ವಿಧವಾದಂತಹ ಪ್ರೆಸಿಡೆಂಟ್ ಅನ್ನು, ಮತ್ತು ಗವರ್ನರ್ನು, ಎಲ್ಲರನ್ನು ಯೇಸು ಸ್ವಾಮಿ ಮುಟ್ಟಲಿ. ನಮ್ಮ ಬ್ಯಾಂಗ್ಳೂರ್ ಪಟ್ಟಣ ಹೋಮ್ ಮಿನಿಸ್ಟರ್ ಅನ್ನು ದೇವರು ಮುಟ್ಟಲಿ. ಕರ್ತನ ರಾಜ್ಯವು ಪ್ರತಿಯೊಂದು ಜಾಗದಲ್ಲಿ ಸಮಾಧಾನ ಸ್ಥಾಪನೆ ಆಗಲಿ, ನೆಮ್ಮದಿ ಸ್ಥಾಪನೆ ಆಗಲಿ. ಈಗಲೇ ಕರ್ತನು ಮಾತನಾಡಿದ್ದಾನೆಂಬುದಾಗಿ ನಾವು ವಿಶ್ವಾಸಿಸ್ತೇವೆ. ಪ್ರತಿಯೊಬ್ಬರಲ್ಲಿ ಕರ್ತನು ಸಂಧಿಸಿದ್ದಾನೆಂಬುದಾಗಿ ವಿಶ್ವಾಸಿಸ್ತೇನೆ. ಈಗೋ ಬೆಳಕು, ಯೇಸುವಿನ ಬೆಳಕು, ಯೇಸುವಿನ ಬೆಂಕಿ ಎಲ್ಲ ಶರೀರದಲ್ಲಿ ಇಳಿದು ಬಂದು ಸೌಖ್ಯವನ್ನು ಕೊಡಿದಕ್ಕಾಗಿ ಸ್ತೋತ್ರ. ಎಷ್ಟು ದಿವಸ ನಾವು ಬದುಕಿರುತ್ತೇವೆ. ಇವತ್ತು ಸಾವುಗಳು ಸಾಮಾನ್ಯವಾಗಿ ಉರುಳುತ್ತಿದೆ. ಎಷ್ಟು ಜನ ದಿನನಿತ್ಯ ಒಂದೊಂದು ನಿಮಿಷ ಜನ ಸಾಯುತ್ತಿದ್ದಾರೆ. ನಾವು ಬದುಕಿರುವುದು ನಿನ್ನ ಕೃಪೆಯಿಂದಲೇ, ನಾವು ಕಾರ್ಯ ಮಾಡೋದ್ರಿಂದಲ್ಲ, ನಿನ್ನ ಕೃಪೆಯಿಂದಲೇ. ಎಫೆಸೀಯರ್ 2:8-9 ಪ್ರಕಾರ, ಯೇಸಪ್ಪ ನೀನು ಮಾತನಾಡಿದ ದೇವನಲ್ಲವ, ಇನ್ನು ನಮ್ಮನ್ನು ನಡೆಸು, ನಿನ್ನ ಚಿತ್ತವು ನೆರವೇರಲಿ. ಆರೋಗ್ಯವನ್ನು, ಬಲವನ್ನು, ಅದ್ಭುತವನ್ನು, ಐಶ್ವರ್ಯವನ್ನು, ಬಿಡುಗಡೆಯನ್ನು, ಸಾಲವನ್ನು ತೀರಿಸಿ ಎಲ್ಲ ನೆಮ್ಮದಿಯನ್ನು ಕೊಟ್ಟಂತ ನಮ್ಮ ಮನೆಗೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿದಂತ ನಮ್ಮ ಕರ್ತನು, ರಕ್ಷಣೆ ಒಡೆಯನೂ ಆದಂತ ನಿನ್ನ ಚಿತ್ತವೇ ನೆರವೇರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯತಾನೆ. ಆಮೆನ್. ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ. ಆಹ್ವಾನ ನೀಡಿ ಸಮಾಧಾನದಿಂದ ಜೀವಿಸಿರಿ. ಪ್ರೈಸ್ ದಿ ಲಾರ್ಡ್.